ಇವತ್ತು ನಾವು ಕೃಷ್ಣ ಸಾಹೇಬ್ರ ಬಗ್ಗೆ ಎಷ್ಟು ಗಂಟೆ ಮಾತಾಡಿದ್ರು ಸಾಲದು. ಭಾಳ ದುಃಖ. ನನಗಂತೂ ಮನಸ್ಸಿಗೆ ಭಾಳ ದುಃಖ ಆಗ್ತಾ ಇದೆ. ನನ್ನ ಯಾಕೆಂದರೆ ನನ್ನ ಮಗನ ಥರ ನೋಡ್ತಾ ಇದ್ರು ಅವರು. ಮಗನ ಥರ ನೋಡಿ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆಳೀಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬಂದಂಥವ್ರು. ಇಂದ ಬೇರೆ ಸಂದರ್ಭದಲ್ಲಿ ಬೇರೆ ತಾವು ಒಂದು ಮನೆ ಮಗನಾಗಿ ಅವ್ರು ಯಾವತ್ತೂ ನಮ್ಮ ಮಕ್ಕಳ ಥರನೇ ನನ್ನ ನೋಡ್ತಾ ಇದ್ರು. ಸೊ ಆಗಿರುವಾಗ ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಲೆಟಸ್ ಈಗ ನಾವು ಫೇಸ್ ಮಾಡಬೇಕು. ಏಕೆಂದರೆ ಒಂದು ಸಾಕ್ಷಿ ಗುಡ್ಡೆಗಳನ್ನು ಬೇಕಾದಷ್ಟು ಬಿಟ್ಟು ಹೋಗಿದ್ದಾರೆ ಅವರು. ಅದನ್ನು ನಾವೆಲ್ಲ ಕೂಡ ಅವರ ಯಾವ ಬಿಟ್ಟು ಹೋಗಿದ್ದಾರ ನಾವು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಒಂದ್ಸರಿ ಅಡ್ಮಿಟ್ ಆಗಿ ಮತ್ತೆ ಆಗಿದ್ರು. ಹೌದು, ಅಡ್ಮಿಷನ್ ಆಗಿದ್ರು, ಚೆನ್ನಾಗಾಗಿದ್ರು, ಚೆನ್ನಾಗಿ ವಾಪಸ್ ಬಂದರು. ಅವರು ಬಂದು ನನ್ನ ಹತ್ರ ನಾನು ಕೂಡ ಹೋಗಿ ಅವ್ರ ಹತ್ರ ಅನೇಕ ವಿಚಾರಗಳನ್ನೆಲ್ಲ ಮಾತಾಡಿದ್ದೆ. ಅವರು ಕೂಡ ಕೊನೆಗೆ ಲಾಸ್ಟಲ್ಲಿ ಮಕ್ಕಳ ಹತ್ರ ಕೂಡ ಎಲ್ಲ ಮಾತಾಡಿ, ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಅವ್ರಿಗೇನೇನೋ ಕೆಲವು ವಿಚಾರಗಳನ್ನು ಮಾರ್ಗದರ್ಶನವನ್ನು ಕೊಟ್ಟು ಅದು ನೆಕ್ಸ್ಟೇ ಈ ರೀತಿ ಯಾವಾಗ ಮಾತಾಡಿದ್ರಿ ಸರ್? ಅವ್ರು ರೀಸೆಂಟಾಗಿ ಹೋಗಿದ್ದೆ. ಅವ್ರು ಮಾತಾಡ್ಬೇಕಾದ್ರೆ ನನ್ನ ಜೊತೆ ಹೋಗಿದ್ದೆ. ಈ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ಕುಟುಂಬಕ್ಕೆ, ರಾಜ್ಯದ ಜನತೆಗೆ ತಾವು ಏನು ಹೇಳ ಬಯಸಿದೆ ಸರ್? ದುಃಖ. ನಾನೊಬ್ಬ ಮನೆ ಕುಟುಂಬನಾಗಿ ನಾನು ಯಾರಿಗೂ ಏನು ಹೇಳಕ್ಕೆ ಹೋಗುದಿಲ್ಲ. ಡೆಪ್ಟಿ CM ಇರ್ಬೋದು, ಪಕ್ಷದ ಅಧ್ಯಕ್ಷ ಇರ್ಬೋದು, ಬೇರೆಯವ್ರು ಮಾತಾಡಬೇಕು, ನಾನು ಮಾತಾಡ್ತಿರೋದೇನಿಲ್ಲ.